ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ನಾನು ಇವತ್ತಿನ ಟಾಪಿಕಲ್ಲಿ ಕಡಲೆಬೇಳೆನಲ್ಲಿ ಯಾವ ರೀತಿಯಲ್ಲಿ ಮಸಾಲ ವಡೆಯನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾನು ಕಡಲೆಬೇಳೆನ ನೆನೆ ಹಾಕಿದ್ದೀನಿ, ಅಂದರೆ ಒಂದು ಪಾವು ಇರುವಂತಹ ರೀತಿಯಲ್ಲಿ ಅದನ್ನು 1 ಅವರ್ ಅಥವಾ 2 ಅವರ್ಸಲ್ಲಿ ಅದನ್ನು ನೆನೆ ಹಾಕ್ಕೊಳ್ಬೇಕು. ಇದಕ್ಕೆ ಬೇಕಾಗುವಂಥ ಸಾಮಾನುಗಳು ಯಾವ್ಯಾವುದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಹಸಿಮೆಣಸಿನಕಾಯಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಿಂಗು, ಆಮೇಲೆ ಉಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಲವಂಗದ ಎಲೆ, ಚಕ್ಕೆ, ಆಮೇಲೆ ನಿಂಬೆಹಣ್ಣು, ಈರುಳ್ಳಿ ಸೊಪ್ಪು, ಜೀರಿಗೆ, ಸೊಂಪು, ಮತ್ತು ಬೆಳ್ಳುಳ್ಳಿನೂ ತೊಗೊಂಡಿದ್ದೀನಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಸಬ್ಸಿಗೆ ಸೊಪ್ಪು ಮತ್ತು ಪುದೀನ ಸೊಪ್ಪು, ಚಕ್ಕೆ, ಲವಂಗ ಇದೆಲ್ಲ ತೊಗೋಬೇಕು. ಮೊದಲಿಗೆ ನಾನು ತೊಳೆದಿಟ್ಟಂತಹ ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಈ ಕಟ್ ಮಾಡಿದಂತಹ ಪುದೀನ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ಸಪ್ರೇಟಾಗಿ ಒಂದು ಕಡೆ ತೆಗೆದಿಡಬೇಕು. ನಂತರ ಚೆನ್ನಾಗಿ ಸೊಪ್ಪುಗಳನ್ನ ಹಾಕಬೇಕು. ಅಂದರೆ ಮಸಾಲ ವಡೆಗೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನೀವು ಯಾವ ಸೊಪ್ಪು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು ಇದೆಲ್ಲ ಸಿಗುತ್ತೆ. ಇದನ್ನೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ಮಸಾಲ ವಡೆಯನ್ನು ನಾವು ತಯಾರು ಮಾಡ್ಬೋದು. ನಂತರ ಬೆಳ್ಳುಳ್ಳಿನ ವಾಶ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಅದನ್ನೆಲ್ಲ ನಂತರ ಈರುಳ್ಳಿಯನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿದಂತಹ ಸೊಪ್ಪಿನ ಜೊತೆಯಲ್ಲಿ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು, ದಪ್ಪ ದಪ್ಪ ಇರಬಾರ್ದು. ನೀವೇನಾದರೂ ಈರುಳ್ಳಿನ ದಪ್ಪನಾಗಿ ಕಟ್ ಮಾಡಿಕೊಂಡ್ರೆ ಒಡೆದೋಗ್ಬಿಡುತ್ತೆ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದನ್ನು ನೀವು ವಡೆನ ನಾವು ಆಯಿಲಲ್ಲಿ ಬಿಟ್ಟಾಗ ತುಂಬ ಚೆನ್ನಾಗಿರೋಂತಹ ಒಂದು ಶೇಪಲ್ಲಿ ಬರುತ್ತೆ. ಈಗ ನಾನು ಸಣ್ಣದಾಗಿ ಈರುಳ್ಳಿ ಎಲ್ಲ ಕಟ್ ಮಾಡಿದಂತಹ ಸೊಪ್ಪಿನ ಜೊತೆಯಲ್ಲಿ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಿಂಬೆಹಣ್ಣನ್ನು ಸಹ ಸ್ವಲ್ಪ ನಿಂಬೆಹಣ್ಣನ್ನು ಈಗ ನಾವು ಕಟ್ ಮಾಡಿಕೊಂಡಂತಹ ಈರುಳ್ಳಿ ಜೊತೆಯಲ್ಲಿ ಸೇರಿಸ್ತೀನಿ. ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ತೋರಿಸ್ತೀನಿ ಯಾವಾಗ ನಿಂಬೆಹಣ್ಣನ್ನು ಸೇರಿಸಬೇಕು ಅನ್ನಂತ. ಮತ್ತು ಈ ಒಂದು ಇದಕ್ಕೆ ನೀವು ಹಿಂಗನ್ನು ಮುಖ್ಯವಾಗಿ ಹಾಕಬೇಕಾಗತ್ತೆ. ಮತ್ತು ಈಗ ನೋಡಿ, ಮಿಕ್ಸಿ ಜಾರನ್ನ ತೊಗೊಂಡು ಅದರಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡೆ, ಶುಂಠಿನ ಹಾಕ್ಕೊಂಡೆ, ನಂತರ ಹಸಿಮೆಣಸಿನಕಾಯಿ, ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಿಂಗು, ಅರಿಶಿಣ, ಉಪ್ಪು ಇದನ್ನೆಲ್ಲ ಸೇರಿಸಿದ್ದೀನಿ. ಅದರ ಜೊತೆಗೆ ಲವಂಗದ ಎಲೆನೂ ಹಾಕ್ಕೊಳ್ಳಿ. ಆಮೇಲೆ ಸೊಂಪು ಮತ್ತು ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕ್ಕೊಳ್ಬೇಕು. ಮತ್ತು ಇದು ಮಿಕ್ಸಿ ಮಾಡುತ್ತೀವಲ್ಲ, ಆಗ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಒಂದು ಜ್ಯೂಸನ್ನ ಅದಕ್ಕೆ ಹಾಕ್ಕೋಬೇಕಾಗತ್ತೆ. ಆಗ ನಂತರ ನಾವು ಮಿಕ್ಸಿ ಮಾಡಿದಂತಹ ಈ ಸೊಪ್ಪು ಮತ್ತು ಮಸಾಲನೆಲ್ಲ ಕಡೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಈರುಳ್ಳಿನ, ಅದ್ರ ಜೊತೆಯಲ್ಲಿ ಸೇರಿಸಬೇಕು. ತುಂಬಾ ನುಣ್ಣಗೆ ಏನು ಮಸಾಲಾನ ಇದು ಮಾಡ್ಕೊಳ್ಬಾರ್ದು, ತರಿಯಾಗಿಯೇ ಇರಲಿ, ತುಂಬ ತರಿಯಾಗಿರಬಾರ್ದು, ಮೀಡಿಯಮ್ ಆಗಿರಲಿ. ಮತ್ತು ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ. ನೀವು ಎಷ್ಟು ಸೊಪ್ಪುಗಳನ್ನ ಹಾಕ್ತೀರಾ, ಈರುಳ್ಳಿ ಸೊಪ್ಪು, ಪುದೀನ ಸೊಪ್ಪನ್ನು, ಆಗ ವಡೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಚಕ್ಕೆ ಲವಂಗನೂ ಸಹ ಹಾಕಬೇಕಾಗತ್ತೆ, ಹೇಳಿದ್ದೀನಿ. ಸ್ವಲ್ಪ ಸೋಡಾನೂ ಸಹ ಹಾಕಬೇಕಾಗತ್ತೆ, ಉಪ್ಪು ಮತ್ತು ನಿಂಬೆಹಣ್ಣನ್ನು ನೋಡಿ, ಈಗಲೂ ಸಹ ನಿಂಬೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿ ನೋಡಿ, ನಿಂಬೆಹಣ್ಣನ್ನು ಸೇರಿಸಿ ಮಾಡಿದಂತಹ ಈ ವಡೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಅಂದರೆ ಹೊರಗಡೆ ವಡೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ ನೋಡಿ. ಈಗ ನಾನು ಹಿಂಗನ್ನು ಹಾಕ್ತೆ. ಈಗ ನಾನು ಗ್ಯಾಸ್ ಸ್ಟವ್ನ ಈಗ ಹತ್ತಿಸಿ ಅದರ ಮೇಲೆ ಈಗ ಬಾಣಲಿನ ಇಡ್ತಾ ಇದ್ದೀನಿ. ಈಗ ನಾನು ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡೋದು. ಈಗ ಬಾಣಲಿ ಕಾಯ್ದ ನಂತರ ಅದಕ್ಕೆ ಸ್ವಲ್ಪ ನಾವು ಆಯಿಲ್ನ ಹಾಕ್ಕೊಳ್ಬೇಕು ನೋಡಿ. ಈಗ ನಾನು ಆಯಿಲ್ನ ಹಾಕಿದ್ದೀನಿ. ಆಯಿಲು ಸ್ವಲ್ಪ ಹಾಗೆ ಕಾಯಬೇಕು. ಕಾಯ್ದು ನಂತರ ನಾವು
ಈ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಈ ಮಸಾಲನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಆಯಿಲಲ್ಲಿ ಬಿಟ್ಟಿದ್ದೀನಿ ನೋಡಿ. ಸಣ್ಣದಾಗಿ ತುಂಬ ದಪ್ಪನಾಗೂ ಸಹ ಹಾಕಬಾರ್ದು, ಮೀಡಿಯಮ್ ಆಗಿರೋ ಸೈಜಲ್ಲಿ. ನಿಮಗೆ ದಪ್ಪನಾಗಾದರೂ ಹಾಕೋಬೋದು, ಸಣ್ಣನಾದ್ರಾದರೂ ಹಾಕೋಬೋದು. ಆ ರೀತಿಯಲ್ಲಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುವಂಥ ಟೇಸ್ಟಿಯಾದಂತಹ ಕಡಲೆಬೇಳೆ ವಡೆನ ನಾವು ತಯಾರನ್ನ ಮಾಡ್ಬೋದಾಗಿರುತ್ತೆ. ಈಗ ಏನು ಅಂತ ಹೇಳಿದ್ರೆ, ಈಗ ಬಾಣಲಿನಲ್ಲಿ ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಅದಕ್ಕೆ ನಾನು ಕಡಲೆಬೇಳೆ ವಡೆನ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಯ್ದಂತಹ ಆಯಿಲಲ್ಲಿ ಈ ಒಂದು ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕು, ಸಣ್ಣದಾಗಾರ ಮಾಡ್ಬೋದು, ದಪ್ಪನಾಗಾದರೂ ಮಾಡ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ನಿಮಗೆ ಬೇಕಾದ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಆಯಿಲಲ್ಲಿ ಬಿಡಿ. ಆಗ ತುಂಬ ಚೆನ್ನಾಗಿರೋಂತಹ ಒಂದು ಇದು ಬರುತ್ತೆ. ತುಂಬ ಅದನ್ನು ಸೇಯಿಸಬಾರ್ದು, ಮೀಡಿಯಮ್ ಆಗಿರುವಂತಹ, ತುಂಬ ಕಾಯ್ದ ನಂತರ ಸ್ವಲ್ಪ ಮೀಡಿಯಮ್ ಆಗಿರುವಂಥ ಫ್ಲೇಮಲ್ಲೇ ನಾವು ವಡೆನ ಬೇಯಿಸ್ಕೊಳ್ಬೇಕು. ಹಾಗೆ ಈ ವಿಡಿಯೋ ನೋಡ್ತಾ ಇರೋಂಥ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ನ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟು ಮಾಡಿ. ಈ ವಡೆ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಗರಿಯಾದಂತಹ ಒಂದು ಕಡಲೆಬೇಳೆಯಲ್ಲಿ ಮಾಡಿದಂತಹ ಮಸಾಲ ವಡೆ ತಯಾರಾಗಿರುತ್ತೆ. ಇದು ನೀವು ಕಡಲೆಬೇಳೆನ ನೆನೆಯಾಕಬೇಕಾದ್ರೆ ಸ್ವಲ್ಪ ಅಕ್ಕಿನೂ ಸಹ ಹಾಕ್ಕೊಳ್ಬೋದು. ನಾನು ಅಕ್ಕಿನ ಸೇರಿಸಿಲ್ಲ. ಕೆಲವರು ಬೇಕಾದ್ರೆ ಅಕ್ಕಿನೂ ಸೇರಿಸ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಗರಿಯಾಗಿ ಬರುತ್ತೆ. ನೀವು ಅದನ್ನು ಟ್ರೈ ಮಾಡ್ಬೋದು. ನಾನು ಇದಕ್ಕೆ ಕಡಲೆಬೇಳೆ ಮಾತ್ರ ಹಾಕ್ಕೊಂಡು ಬೇಕಾದಂತಹ ಕೆಲವು ಇದನ್ನೆಲ್ಲ ತೋರಿಸಿದ್ದೀನಿ ನೋಡಿ. ಆ ಥರ ಎಲ್ಲ ಅದಕ್ಕೆ ಬೇಕಾದಂಥ ಸಾಮಾನುಗಳೆಲ್ಲ ಹಾಕ್ಕೊಂಡು ಮಾಡಿದಾಗ ಶುಚಿಯಾದಂತಹ ಮಸಾಲ ವಡೆ, ಕಡಲೆಬೇಳೆ ವಡೆ ತಯಾರಾಗ್ತಾಯಿದೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದನ್ನು ಸಹ ತೋರಿಸಿದ್ದೀನಿ. ಈಗ ವಡೆ ನೋಡಿ ಆಯಿಲಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಈ ಬೆಂದಂತಹ ಒಂದು ವಡೆನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸರಿಯಾದ ಕ್ರಮದಲ್ಲಿ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಹಸಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಸಹ ಬೇಯಿಸ್ಕೊಳ್ಳಿ. ಬ್ರೌನ್ ಕಲರ್ ಬರೋ ಥರ ಒಂದು ರೀತಿಯಲ್ಲಿ ಗೋಲ್ಡನ್ ಕಲರ್ ಬರುತ್ತೆ ನೋಡಿ, ಆ ಥರ ಅಷ್ಟನ್ನು ಮಾತ್ರ ಬೇಯಿಸ್ಕೊಳ್ಳಿ. ತುಂಬ ಸೀಯಿಸಬಾರ್ದು. ಸೀದ್ರೆ ಅದು ಒಂದು ಟೇಸ್ಟೇ ಹೊರಟೋಗ್ಬಿಡುತ್ತೆ. ಇದು